BJPಗೆ ಮರ್ಜ್ ಆಗುವಂಥ ಸಾಧ್ಯತೆಗಳಿದ್ದಾವೆ. ಇನ್ನು ಆಲ್ರೆಡಿ ಅಲ್ಲಿಂದ ಮುಗಿದೋಗ್ಬಿಡುತ್ತೆ. ಬಿಹಾರದಲ್ಲಿ ಏನೂ ಉಳಿದಿಲ್ಲ ತೇಜಸ್ವಿ ಯಾದವ್ ಅವ್ರದ್ದು. ಇನ್ನೇನಿದ್ರು ದಕ್ಷಿಣದಲ್ಲಿ ತಮಿಳುನಾಡಿನಿಂದ ಒಬ್ಬ ವಿಜಯ್ ಅನ್ನುವಂಥವ್ರು ಎದ್ದು ಬಂದಿದ್ದಾರೆ. ಅವ್ರು ಎಷ್ಟು ವರ್ಷ ತಡೀತಾರೆ, ಏನು ಮಾಡ್ತಾರೆ ಅದು ಮುಂದಿನದು. ಬಟ್ ಇವತ್ತು ಮಾತ್ರ ಬಂದಿದ್ದಾರೆ ಅನ್ನೋದು ಸಮಾಧಾನ. ಅಲ್ಲೊಂದು ಬಿಟ್ಟರೆ ತಮಿಳುನಾಡೊಂದು ಬಿಟ್ಟರೆ ಉಳಿದ ಕಡೆ ಹೆಚ್ಚು ಕಡಿಮೆ ಎಲ್ಲ ಕಡೆಯ ಪ್ರಾದೇಶಿಕ ಪಕ್ಷಗಳು ಇವತ್ತು ಅಂತ್ಯದ ಅಥವಾ ಅವಸಾನದ ಹಂತ ಬಂದಿದ್ದಾವೆ. ಇದ್ರ ಭವಿಷ್ಯ ಏನು ಅನ್ನೋದು ದೊಡ್ಡ ಪ್ರಶ್ನಾರ್ಹ. ಇದಕ್ಕೆ ಉತ್ತರ ಕಾಲು ಹೇಳಬೇಕು. ಆದರೆ ಇವತ್ತು ಮಮತಾ ಅವ್ರ ಮುಂದೆ ಮತ್ತು ಕೇಜ್ರಿವಾಲ್ ಅವ್ರ ಮುಂದೆ ಇಬ್ಬರು ಗಟ್ಟಿಗರಿದ್ದಾರೆ, ಹೋರಾಟಗಾರಿದ್ದಾರೆ, ತಳದಿಂದ ಮೇಲೆ ಬಂದಂಥವ್ರು ಇದ್ದಾರೆ. ಒಂದು ಜನಸಾಮಾನ್ಯ ನೋವು ಅನ್ನಲಿ ಅವ್ರಿಗೆ ಗೊತ್ತಿದ್ದಂಥವ್ರು ಅವ್ರ ಮುಂದಿರುವಂಥ ಹಾದಿ ಇಲ್ಲಿಯ ರೈತರನ್ನು, ಇಲ್ಲಿಯ ದುಡಿಯುವ ವರ್ಗವನ್ನು, ಇಲ್ಲಿಯ ಕೂಲಿ ಕಾರ್ಮಿಕರನ್ನು ಎಲ್ಲರೂ ಒಟ್ಟುಗೂಡಿಸಿ ಅವ್ರಿಗೆ ಉದ್ಯೋಗ ಸಿಗುವಂಥ ವ್ಯವಸ್ಥೆ ಮಾಡೋ ಜೊತೆಗೆ ಅವರೆಲ್ಲರನ್ನೂ ತಮ್ಮ ತೆಕ್ಕೆಗೆ ತೆಗೆದುಕೊಂಡು ಹೊರಟು ಅದ್ರ ಜೊತೆಗೆ ಇದ್ದಿದ್ರಲ್ಲಪ್ಪ ಹೂ ಇಸ್ ದಸ್ ಸಮಥಿಂಗ್ ಇಸ್ ಬೆಟರ್ ದನ್ ನಥಿಂಗ್ ಅಂತ ಏನೂ ಇಲ್ಲ ಅನ್ನೋದು ಏನೋ ಒಂದಿಷ್ಟು ಒಳ್ಳೆಯದು ಇವತ್ತು ಕಾಂಗ್ರೆಸ್ ಕಾಣ್ತಾ ಇದೆ. ಅದನ್ನು ಮುಂದೆ ಹಾಕ್ಕೊಂಡು ಅವ್ರ ಜೊತೆಗೂಡಿ ಹೋದರೆ ಮೋಸ್ಟ್ಲಿ ಏನಾದರೂ ಅದ್ರ ಜೊತೆಗೆ ಈಗ ತಮಿಳುನಾಡಿನ ವಿಜಯ್ ಅವರಂತ ಈಗಾಗಲೇ ಆಹ್ವಾನ ಕೊಟ್ಟಿದ್ದಾರೆ, ನಾನು ಬರ್ತೀನಪ್ಪ ನಿಮ್ಮ ಜೊತೆಗೆ ಅಂತೇಳಿ. ಕಾಂಗ್ರೆಸ್ನ ಜೊತೆಗೆ BJP ವಿರೋಧವಾಗಿ ಇವರೆಲ್ಲರೂ ಕೂಡಿದರೆ ಮುಂದಿನ ಭವಿಷ್ಯ. ಮತ್ತು ಮಹಾರಾಷ್ಟ್ರದಲ್ಲಂತೂ ಉದ್ಧವ್ ಠಾಕ್ರೆ ಇದ್ದಾರೆ. ಆದರೆ ಎಷ್ಟು ಮಟ್ಟಿಗೆ ನಿಲ್ತಾರೆ, ಏನು ಮಾಡ್ತಾರೋ ಗೊತ್ತಿಲ್ಲ. ಸ್ವಲ್ಪ ಅವ್ರದ್ದು ವಯಸ್ಸು ಆಗ್ಯದ, ಪೂರ್ತಿ ದಂಡಿಗೆ ಎತ್ತಿಬಿಟ್ಟಿದ್ದಾರೆ. ಹೀಗಾಗಿ ಈ ದೇಶದ ಪ್ರಾದೇಶಿಕ ಪಕ್ಷಗಳ ಅಂತ್ಯ ಬಂದದ. ಉಳಿದು ಒಂದು 2-3 ಜನರ ಮೇಲೆ ಭರವಸೆ ಅದ. ಒಂದು ಮೊದಲು ಮಮತಾ ಬ್ಯಾನರ್ಜಿ, ಎರಡನೇದಾಗಿ ಕೇಜ್ರಿವಾಲ್, ಇನ್ನುಳಿದ ವಿಜಯ್ ಅಂತ ಉಳ್ಕೊಂಡಿದ್ದಾರೆ. ಇವ್ರು ಏನಾದರೂ ಹೊಸ